ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಗ್ಗೆನೇ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಊಟಿಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು 3 ಡೇಸ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಇವಾಗ ಮಾರ್ನಿಂಗ್ 6 o'clock ಆಗಿದೆ. ನಮ್ಮ ಆಂಟಿ ಅಂಕಲ್ ಎಲ್ಲ 5:30ಗೆ ಬಂದಿದ್ದಾರೆ. ನನ್ನ ತಮ್ಮನೂ ಕೂಡ 5:30ಗೆ ಹೊರಟಿದ್ದಾನೆ. ನಾನು ಮಂಡ್ಯದಲ್ಲಿದ್ದೀನಿ, ಎಲ್ಲರಿಗಿಂತ ಬೇಗ ರೆಡಿ ಆಗಿರಬೇಕಿತ್ತು. ಬಟ್ ನಾನು ಎಲ್ಲರಿಗಿಂತ 30 ಮಿನಿಟ್ಸ್ ಲೇಟು. ನೋಡ್ತಾ ಇರ್ಬೋದು, ಮುಂದೆ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಅಂಕಲ್ ಕಾರು. ನನ್ನ ತಮ್ಮನ ಕಾರ್ ನಮ್ಮ ಕಾರಿಂದ ಹಿಂದೆ ಇದೆ. ಎಲ್ಲರೂ ಮೈಸೂರಲ್ಲಿ ಮೀಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ನನಗಂತೂ. ಯಾಕೆ ಅಂದರೆ ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರೇ ಕೂಡ ಪ್ಲ್ಯಾನ್ ಮಾಡಿದ್ವಿ ಊಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಾವನ ಮಗಳು ಬಂತು ಅಂತ ಹೇಳ್ಬಿಟ್ಟು ಊಟಿ ಟ್ರಿಪ್ಪೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಫೈನಲಿ ಸಡನ್ನಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಊಟಿಗೆ ಹೊರಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ನಾವು ಮಂಡ್ಯದಿಂದ ಟೋಲ್ ಹತ್ರ ಬಂದಿದ್ದ ತಕ್ಷಣ ಪ್ರತೀಕ್ಷಾ ಮತ್ತು ಪ್ರೀತಿ ಇಬ್ಬರು ನಮ್ಮ ಕಾರ್ಗೆ ಶಿಫ್ಟ್ ಆದರು. ಸೊ ನಾವೆಲ್ಲ ಈ ಕಾರಲ್ಲಿ ಹೋಗ್ತಾ ಇದ್ವಿ. ನನ್ನ ತಮ್ಮ, ಅಪ್ಪಾಜಿ, ಅಮ್ಮ ಎಲ್ಲ ಒಂದು ಕಾರಲ್ಲಿ ಬರ್ತಿದ್ದಾರೆ. ಆಂಟಿ ಮತ್ತು ರಕ್ಷಿತನ ಫ್ಯಾಮಿಲಿ ಎಲ್ಲ ಕೂಡ ಅಂಕಲ್ ಕಾರ್ನಲ್ಲಿ ಬರ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗ ಡ್ಯಾನ್ಸ್ ಮಾಡ್ತಿದ್ದಾನೆ. ಸೊ ನಾನು ವೀಡಿಯೋ ಮಾಡೋಕ್ಕೋದ್ರೆ, ಅಮ್ಮ ನೀನು ಏನಾದರೂ ವೀಡಿಯೋ ಮಾಡ್ಕೊ, ನನ್ನ ಮಾತ್ರ ವೀಡಿಯೋ ಮಾಡಿಬಿಡ ಅಂತ ಹೇಳ್ತಾನೆ. ಹಾಗೆ ಅಮ್ಮ ಮನೆಯಿಂದನೇ ಬೆಳಿಗ್ಗೆ ಬೇಗ ಎದ್ದು ನಮ್ಮೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ರು. ಪಲಾವ್, ಕೇಸರಿಬಾತ್ ಎಲ್ಲ ಮಾಡ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮಂಗೆ ಮತ್ತು ಅಪ್ಪಾಜಿಗೆಲ್ಲ ಹೊರಗಡೆ ಊಟ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಇನ್ನೇನಿದ್ರು 3 ಡೇಸ್ ಕಂಟಿನ್ಯೂಸ್ ಆಗಿ ಹೊರಗಡೆ ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಬೇಗ ಎದ್ದು ಅಮ್ಮ ಮತ್ತು ರಕ್ಷಿತಾ ಇಬ್ಬರು ಸೇರಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು. ನಾನು ಏನೂ ಬ್ರೇಕ್ಫಾಸ್ಟ್ ಮಾಡ್ದೇ ಎಲ್ಲರಿಗಿಂತ ಅರ್ಧ ಗಂಟೆ ಲೇಟಾಗಿ ಹೋದೆ. ಸೊ ಆಲ್ಮೋಸ್ಟ್ ನಾವು 8:30ಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ, ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಅಮ್ಮ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಬಡಿಸ್ತಿದ್ದಾರೆ. ನಾವೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ನಾನು ಈ ವಿಡಿಯೋದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಯಾಕೆಂದರೆ ವಿಡಿಯೋ ಮಾಡ್ತಾ ಇರೋದು ನಾನು, ಹಾಗಾಗಿ ಎಲ್ಲೂ ನಾನು ಕಾಣಿಸ್ತಾ ಇಲ್ಲ. ಸೊ ತುಂಬಾ ಪ್ಲ್ಯಾನ್ಸ್ ಇದೆ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳಿ, ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಹಾಗೆ ನಾವು ಊಟಿಗೆ ಹೋಗ್ಬೇಕಂದ್ರೆ ಸೂರ್ಯಕಾಂತಿ ಹೂವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ನಾವು ಅದನ್ನೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಆದರೆ ಇಲ್ಲಿ ಹೋಗ್ಬೇಕಂದ್ರೆ ಏನಾಗುತ್ತೆ, ಎಲ್ಲರಿಗೂ 10 ರೂಪಿ 20 ರೂಪಿ ಏನೋ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಯಾರಾದರೂ ಒಂದು ಫ್ಯಾಮಿಲಿ ಹೋಗಿ ಫೋಟೋ ತೊಗೋತೀವಿ ಅಂತ ಹೇಳಿದ್ರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಮಗೆ ಗೊತ್ತಿರಲಿಲ್ಲ. ನಾವು ಅದು ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಎಲ್ಲ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು 20 ರೂಪಿ ಆಗುತ್ತೆ ಒಂದು ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೊಟ್ವಿ, ನೋ ಪ್ರಾಬ್ಲಮ್ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಒಂದು ಜೀವನ ಆಗಿರುತ್ತೆ. ನಮ್ಗೆ ಅದನ್ನು ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತೀವಿ. ಪಾಪ ಅವರಿಗೆಲ್ಲ ಈ ಥರ ಯಾರಾದರೂ ಹೋಗಿ ಫೋಟೋಸ್ ತೆಗೆಸ್ಕೊಂಡ್ರೆ ಅದೇ ಒಂದು ಇನ್ಕಮ್ ಥರ ಆಗಿರುತ್ತೆ. ಸೊ ಹಂಗಾಗಿ ಯಾರಿಗೂ ಏನೂ ಬೇಜಾರಾಗಲಿಲ್ಲ. ತುಂಬಾ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಅಷ್ಟು ಸೂರ್ಯಕಾಂತಿ ಹೂವನ್ನ ಒಂದೇ ಸಲ ನೋಡಿದಾಗ ನಮಗಂತೂ ತುಂಬಾ ಖುಷಿ ಆಯಿತು. ಎಲ್ಲರೂ ಫೋಟೋಸು, ಸ್ವಲ್ಪ ವೀಡಿಯೋಸ್ ಎಲ್ಲ ಕೂಡ ತೊಗೊಂಡಿದ್ವಿ. ಆದಷ್ಟು ನನ್ನ ಹತ್ರ ಏನೇನು ಕ್ಲಿಪ್ಪಿಂಗ್ಸ್ ಇತ್ತು, ಫೋಟೋಸ್, ವೀಡಿಯೋಸ್, ಅದನ್ನೆಲ್ಲ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ನಾವು ಗುಂಡ್ಲುಪೇಟೆನ ಆಲ್ಮೋಸ್ಟ್ 9ಗೆ ರೀಚ್ ಆಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಯಾಕೆ ಅಂತ ಹೇಳಿದರೆ, ನಾವು ವಯನಾಡ್ಗೆ ರೆಸಾರ್ಟ್ಗೆ ಹೋದಾಗ ತುಂಬಾ ಎಲಿಫೆಂಟ್ ಎಲ್ಲ ಸಿಕ್ಕಿತ್ತು. ಬಟ್ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು. ಅದೇ ಥಾಟ್ಸ್ ಇಟ್ಕೊಂಡು ಈಗಲೂ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಸಿಗುತ್ತಾ ಇಲ್ವಾ ಅಂತ, ಮುಂದೆ ಬನ್ನಿ ನಿಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಇದು ಬಂಡೀಪುರ ಚೆಕ್ ಪೋಸ್ಟು. ಇದನ್ನು ಕ್ರಾಸ್ ಮಾಡಿದ್ರೆ ನಮಗೆ ಊಟಿ ಚೆಕ್ ಪೋಸ್ಟ್ ಎಲ್ಲ ಸಿಗುತ್ತೆ. ಸೊ ನನಗಂತೂ ಫುಲ್ಲು ಕಾಯ್ತಾ ಇದ್ದೀನಿ, ಅನಿಮಲ್ಸ್ ಏನು ಸಿಗುತ್ತೆ, ಆನೆ ಸಿಗುತ್ತಾ, ಜಿಂಕೆ ಸಿಗುತ್ತಾ, ನವಿಲು ಸಿಗುತ್ತಾ ಅಂತ ಹೇಳ್ಬಿಟ್ಟು. ವಯನಾಡ್ಗೆ ಹೋದಾಗ ಫಸ್ಟ್ ಟೈಮ್ ನಾನು ವಯನಾಡ್ಗೆ ಹೋದಾಗಂತೂ ನನಗೆ ಕೌಂಟಲೆಸ್ ಆಗಿ ಎಲಿಫೆಂಟ್ಗಳು ಸಿಕ್ತು. ರೋಡಲ್ಲೇ ಫುಲ್ಲು ಒಂದೊಂದು ಹಿಂಡು ಎಲಿಫೆಂಟ್ ಸಿಕ್ಕಿತ್ತು. ಅದಾದಮೇಲೆ ಸೆಕೆಂಡ್ ಟೈಮ್ ಹೋದಾಗ ಒಂದು ಎಲಿಫೆಂಟು ಕೂಡ ನಂಗೆ ಸಿಕ್ಕಿರಲಿಲ್ಲ. ಸೊ ಈ ಸಲ ಸಿಗುತ್ತಾ ಇಲ್ವಾ, ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೊತೆ ಮಕ್ಕಳೆಲ್ಲ ಇರೋದ್ರಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ನಾನು ನೋಡ್ತಾನೆ ಇದ್ದೀನಿ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ತಮ್ಮನ ಕಾರ್ ಮುಂದೆ ಹೋಗ್ತಾ ಇದೆ. ನಮ್ಮ ಊಟಿ ಟ್ರಿಪ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮೋಸ್ಟ್ ಮೆಮೊರಬಲ್ ನಮ್ಮ ಇಡೀ ಎಲ್ಲ ಫ್ಯಾಮಿಲಿಗೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ವೆಹಿಕಲ್ಗಳಿದೆ ಅಂತ. ನಾವು ವೀಕೆಂಡಲ್ಲಿ ಹೋದರೆ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ವೀಕ್ ಡೇಸಲ್ಲಿ ಹೋಗೋಣ ಅಂತೇಳಿ ವೆಡ್ನೆಸ್ಡೇ ಮಾರ್ನಿಂಗ್ ಹೊರಟಿರೋದು. ಸೊ ವೀಕ್ ಡೇಸಲ್ಲೇ ಎಷ್ಟೊಂದು ಕ್ರೌಡ್ ಇತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಅಷ್ಟೊಂದು ಕ್ರೌಡ್ ಇತ್ತು. ಹಾಗೆ ಪ್ರದೀಪ್ ಮೈಂಡಲ್ಲಿ ಒಂದು ಓಡ್ತಾ ಇತ್ತು ತಲೆಯಲ್ಲಿ, ಏನಂತ ಹೇಳಿದ್ರೆ, ನಾವು ಈ ಸಮ್ಮರಲ್ಲಿ ಹೋಗ್ತಿದ್ದೀವಿ, ಊಟಿನ ಎಂಜಾಯ್ ಮಾಡೋಕ್ಕಾಗಲ್ಲ, ಊಟಿ ವೆದರ್ನ ಎಂಜಾಯ್ ಮಾಡೋಕ್ಕಾಗಲ್ಲ, ಈಗ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾಯಿದ್ರು. ಆಮೇಲೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೊರಟೋಣ ಅಂತ ಹೇಳಿದ್ದೀವಲ್ಲ, ಸೊ ಹಂಗಾಗಿ ಅದೇ ಮೈಂಡ್ಸೆಟ್ ಇಟ್ಕೊಂಡು ಅವರು ಬರ್ತಿದ್ದಾರೆ. ಬಟ್ ಅವಾಗೆ ಫುಲ್ಲು ಎಂಜಾಯ್ ಮಾಡಬೇಕು ಊಟಿ ವೆದರ್ ಅಂತ ಹೇಳಿದ್ರೆ ನವಂಬರಲ್ಲಿ ಹೋಗಬೇಕು ಅನ್ನೋದು ಅವ್ರದ್ದು ಒಂದು ಮೈಂಡ್ಸೆಟ್ಟು. ನಾನಿಲ್ಲಿ ವೀಡಿಯೋ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆನಿಮಲ್ಸ್ ಏನಾದರೂ ಸಿಕ್ಕಿದ್ರೆ, ಆನೆ ಏನಾದರೂ ಸಿಕ್ಕಿದ್ರೆ ಸಡನ್ನಾಗಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಇಷ್ಟು ನಮ್ಮ ಕರ್ನಾಟಕ ಬಾರ್ಡ್ರು. ಇದನ್ನು ನಾವು ಕ್ರಾಸ್ ಮಾಡಿದ್ಮೇಲೆ ತಮಿಳ್ನಾಡು ಬಾರ್ಡ್ರನ್ನ ನಾವು ಎಂಟ್ರ್ ಆಗ್ತೀವಿ. ಇಲ್ಲೂ ಅಷ್ಟೇ ಎಲ್ಲ ಗಾಡಿಗಳೆಲ್ಲ ಚೆಕ್ ಮಾಡ್ತಾರೆ.
ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಹಲೋ ಇರಲ್ಲ, ಪ್ಲಾಸ್ಟಿಕ್ ಐಟಮ್ಸ್ ಏನೇ ನೀವು ಕ್ಯಾರಿ ಮಾಡೋದಿದ್ರು ಇಲ್ಲಿ ಬಿಸಾಕ್ತಾರಂತೆ. ನಮಗೆ ಗೊತ್ತಾಗಿದ ತಕ್ಷಣವೇ ನಾವು ಪ್ಲಾಸ್ಟಿಕ್ ಐಟಮ್ಸ್ ಏನೂ ನಾವು ತೊಗೊಂಬಂದಿರಲಿಲ್ಲ. ಹಾಗೆ ಇವ್ರು ಯಾರು ಕೂಡ ನಮ್ದು ಯಾವ ಕಾನೂನು ಚೆಕ್ ಮಾಡಲಿಲ್ಲ, ನಮ್ಮ 3 ಕಾನೂನು ಕೂಡ ಚೆಕ್ ಮಾಡಲಿಲ್ಲ. ಸೊ ಅವರು ತಿಳ್ಕೊಂಡಿರ್ತಾರೆ ಅಂತ ಹೇಳಿ ಮೋಸ್ಟ್ಲಿ ಚೆಕ್ ಮಾಡಿರಲ್ವೇನೋ ಅಂತ ಅಂದ್ಕೊಂಡ್ವಿ. ಬಟ್ ಫುಲ್ ನೋಡ್ತಾ ಇರ್ಬೋದು, ಬರೀ ಕೋತಿಗಳು ಸಿಗ್ತಿದೆ ರೋಡ್ ಸೈಡಲ್ಲಿ. ಹಾಗೆ ನಮಗೆ ಒಂದಷ್ಟು ಜಿಂಕೆಗಳು ಸಿಕ್ತು, ಬಟ್ ಆನೆ ಅಂತೂ ಎಲ್ಲೂ ಸಿಗಲಿಲ್ಲ. ಜಿಂಕೆಗಳಂತೂ ಫುಲ್ ರೋಡಲ್ಲೇ ಸಿಗ್ತಾನೆ ಇತ್ತು. ನಮಗಂತೂ ನೋಡಿದ ತಕ್ಷಣ ಖುಷಿಯಾಗಿಂತ ಬೇಜಾರೇ ಆಗ್ತಾಯಿತ್ತು, ಬರೀ ಜಿಂಕೆನೇ ಸಿಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು. ಕೆಲವೊಂದು ಮರಗಳೆಲ್ಲ ಒಣಗೋಗಿದೆ, ಕೆಲವೊಂದೆಲ್ಲ ಚಿಗುರಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಅಂತಲೇ ಹೇಳ್ಬೋದು. ಹಾಗೆ ನವಿಲ್ ಕೂಡ ನಮಗೆ ಸಿಗ್ತಾ ಇತ್ತು. ಮಧ್ಯ 2 ನವಿಲ್ ಕೂಡ ನಾವು ನೋಡಿದ್ವಿ. ಸೊ ನಾವು ಅದಷ್ಟು ನಿಧಾನಕ್ಕೆ ಹೋಗ್ತಾ ಇದ್ವಿ, ಫಾಸ್ಟಾಗಂತೂ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಫಾಸ್ಟಾಗಿ ಟ್ರಾವೆಲ್ ಮಾಡಬಾರ್ದು, ಅನಿಮಲ್ ಏನಾದ್ರು ಕ್ರಾಸ್ ಮಾಡಿ ಹಾಗೆ ಏನಾದರೂ ಆನೆ ಸಿಗ್ಬೋದಾ ಅಂತ ಅಂದ್ಕೊಂಡು ನಾವು ತುಂಬ ಸ್ಲೋ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ನಮ್ಮ ಕಾರ್ಗಳೆಲ್ಲ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಊಟಿಗೆ ಹೋಗ್ಬೇಕಂದ್ರೆ 2 ವೇ ಇದೆ. 2 ವೇ ಅಲ್ಲಿ ಒಂದು 32 ಕಿಲೋಮೀಟರ್ಸ್ಗೆ ರೀಚ್ ಆಗ್ತೀವಿ, ಇನ್ನೊಂದು 48 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ಸೊ ಅನ್ಫಾರ್ಚುನೇಟ್ಲಿ 32 ಕಿಲೋಮೀಟರ್ಸ್ ಏನು ನಾವು ರೀಚ್ ಆಗ್ತಿದ್ವಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೂವುಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಆ ಹೂವುಗಳನ್ನ ನೋಡ್ತಾ ಇದ್ದರೆ. ಫುಲ್ ಊಟಿನೇ ಫ್ಲವರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಫುಲ್ ಮರಗಳು, ತುಂಬ ಹೂವುಗಳೆಲ್ಲ ಬಿಟ್ಟಿತ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾವು 32 ಕಿಲೋಮೀಟರ್ಸ್ದು ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು, ಗೊತ್ತಿಲ್ಲ ಏನು ರೀಸನ್ ಅಂತ ಹೇಳ್ಬಿಟ್ಟು. ಹಾಗಾಗಿ 48 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುವಂತೂ ತುಂಬಾ ದೂರ ಅಂತ ಫೀಲ್ ಆಗ್ತಾಯಿತ್ತು ನಮಗೆ. ಹಾಗೆ ನೋಡ್ತಾ ಇರ್ಬೋದು ಇದು ದೊಡ್ಡ ಹೊಳೆ. ನಾವು ಹಳೆ ಕಾಲದ ಮೂವಿಗಳಲ್ಲಿ ಹೊಳೆ ಎಲ್ಲ ಫಾರೆಸ್ಟ್ ಏರಿಯಾದ ಏನಾದರೂ ಮೂವೀಸ್ನ ನೋಡ್ತಿದ್ವಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ಎಲ್ಲೂ ನೀರಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ನೀರಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾಕೆ ತುಂಬ ಸೀನರೀಸ್ ಚೆನ್ನಾಗಿತ್ತು, ಮರಗಳು ಚೆನ್ನಾಗಿತ್ತು, ಡಿಫ್ರೆಂಟಾಗೇ ಫೀಲ್ ಆಗ್ತಾಯಿತ್ತು ನಮಗೆ ನೋಡ್ತಾ ಇದ್ದರೆ. ಫುಲ್ಲು ಫಾರೆಸ್ಟಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನೋಡ್ತಾ ಇರ್ಬೋದು ಕೋತಿಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು ಎಷ್ಟೊಂದಿದೆ ಇಲ್ಲಿ ಅಂತ. ಹಾಗೆ ನಾವು ಊಟಿಗೆ ರೀಚ್ ಆಗಿದ ತಕ್ಷಣವೇ ನಮಗೆ ಫುಲ್ಲು ಟೀ ಎಸ್ಟೇಟ್ಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನಮಗಂತೂ ನಿಜವಾಗ್ಲೂ ಟೀ ಎಸ್ಟೇಟ್ಗಳು ನೋಡಿದ ತಕ್ಷಣ ಫುಲ್ ಖುಷಿ ಇತ್ತು. ಹಾಗೆ ನಂಗೊಂದು ಡ್ರೀಮ್ ಇತ್ತು, ಅಲ್ಲಿ ಮಧ್ಯೆ ಎಲ್ಲ ಹೋಗಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಎಂಟ್ರೆನ್ಸಲ್ಲೇ ಕೆಲವೊಂದು ಜನ ಎಲ್ಲ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಸೊ ದಟ್ ನಾವು ಕೂಡ ಹೋಗಿ ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನಾವು ಊಟಿಗೆ ಹೋಗ್ಬೇಕಾದ್ರೆ ನಂದು ಒಂದು ಪ್ಲ್ಯಾನ್ ಇತ್ತು, ಅಲ್ಲಿ ಹೋಗಿ ಟೀ ಎಸ್ಟೇಟ್ಗಳ ಮಧ್ಯದಲ್ಲಿ ಫೋಟೋಸ್ ತೆಗೆಸ್ಕೋಬೇಕು ಅಂದರೆ ಲೈಕ್ ಕಾಶ್ಮೀರಿ ಡ್ರೆಸ್ ಥರ ಎಲ್ಲ ಹಾಕಿ ಫೋಟೋ ತೆಗಿತಾರಲ್ಲ, ಅದು ಊಟಿನಲ್ಲಿ ಎಲ್ಲ ತೆಗಿತಾರೆ. ಸೊ ನಾನು ಅಲ್ಲಿ ಹೋಗಿ ತೆಗೆಸ್ಕೊಬೇಕು ಅಂತ ಅಂದ್ಕೊಂಡು ಹೋದೆ. ಬಟ್ ನಾನು ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ದೆ ನೋಡ್ಬಿಟ್ಟು ಇಲ್ಲಿದೆ ಅಂತ ಹೋದೆ. ಬಟ್ ಅಲ್ಲಿ ಇತ್ತು, ಬಟ್ ತುಂಬ ಏನು ಚೆನ್ನಾಗಿಲ್ಲ, ಜಸ್ಟ್ ಒಂದು ಸ್ಕಾರ್ಫ್ ಥರ ಕೊಡ್ತಾಯಿದ್ದು ತಲೆಗೆ ಹಾಕೊಳ್ಳೋಕ್ಕಷ್ಟೇ. ನನಗದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಆ ಥರ ಇಲ್ಲಿ ಫೋಟೋಸ್ ತೆಗೆಸ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಬೇರೆ ಕಡೆ ನಾನು ತೆಗೆಸ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ನಾವು ಟೀ ಎಸ್ಟೇಟ್ ಒಳಗೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ತುಂಬಾ ಬಿಸಿಲಿತ್ತು, ಮಧ್ಯಾಹ್ನ ಅಂತೂ ತುಂಬಾ ಬಿಸಿಲಿರುತ್ತೆ. ಸೊ ನಿಮಗೆ ಗೊತ್ತಾಗ್ತಿರ್ಬೋದು ನಮ್ಮ ಫೋಟೋದಲ್ಲೆಲ್ಲ ಎಷ್ಟು ಬಿಸಿಲು ಮುಖಕ್ಕಿದೆ ಅಂತ ಹೇಳ್ಬಿಟ್ಟು. ತುಂಬಾ ಬಿಸಿಲಿತ್ತು. ಇಲ್ಲೂ ಅಷ್ಟೇ ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಫೋಟೋಸ್ ಆಲ್ಮೋಸ್ಟ್ ನನ್ನ ಹತ್ರ ಏನೇನಿತ್ತು ಅದನ್ನೆಲ್ಲ ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಹಾಗೆ ಇದು ಒಂಥರ ಮೆಮೊರಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಎಲ್ಲರೂ ಈ ಥರ ಟ್ರಿಪ್ ಹೋಗಿದ್ದು ಫಸ್ಟ್ ಟೈಮ್. ಒಂದ್ಸಲ ಈ ಥರ ನಾವು ಟ್ರಿಪ್ ಮಾಡಿ ಬಂದಮೇಲೆ ಮತ್ತೆ ಟ್ರಿಪ್ ಮಾಡಬೇಕು ಈ ಥರ ಫ್ಯಾಮಿಲಿ ಜೊತೆ ಅಂತ ಅನ್ನಿಸ್ತು. ನಾವು ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ತುಂಬಾ ಮಸ್ತಿ ಮಾಡಿದ್ದೀವಿ. ನಾನು ಅದನ್ನೆಲ್ಲ ಒಂದೇ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಸೊ ನಾನು ಡೇ 1, ಡೇ 2, ಡೇ 3 ಅಂತ ಹೇಳ್ಬಿಟ್ಟು ಸಪ್ರೇಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾವು ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಫ್ಯಾಮಿಲಿ ಅಂತ ಹೇಳಿದಾಗ ಸಪ್ರೇಟಾಗಿ ನಾವು 4 ಜನ ಹೋಗೋ ಬದಲು ಟೋಟಲ್ ಫ್ಯಾಮಿಲಿ ಜೊತೆ ಹೋದಾಗ
ಇಷ್ಟೊಂದು ಖುಷಿಯಾಗಿರ್ತೀವ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಟ್ರಾವೆಲ್ಲೇ ಆಗುತ್ತೆ, ಎಲ್ಲ ಸಪ್ರೇಟ್ ಕಾರಲ್ಲಿದ್ದೀವಿ, ಒಟ್ಟಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಏನೇನೋ ನೆಗೆಟಿವ್ ಥಾಟ್ಸ್ ಇತ್ತು. ಹೋಗ್ಬೇಕಂದ್ರೆ ಎಲ್ಲರೂ ಈ ಥರ ಎಲ್ಲ ಮಾತಾಡ್ತಿದ್ರು, ಟಿ ಟಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಟಿ ಟಿ ಎಲ್ಲ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಅದನ್ನೆಲ್ಲ ಏನೂ ಬುಕ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮದು ಓನ್ ವೆಹಿಕಲಲ್ಲೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋದ್ವಿ. ಟ್ರಿಪ್ ಮಾತ್ರ ಆಸಮ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ದೀವಿ. ಹಾಗೆ ಇಲ್ಲಿ ನನ್ನ ಹತ್ರ ಇರೋ ಎಲ್ಲ ಫೋಟೋಸ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಮೆಮೊರಿ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಊಟಿ ರೀಚ್ ಆಗಿದ ತಕ್ಷಣ ಶೂಟಿಂಗ್ ಸ್ಪಾಟ್ಗೆ ಹೋದ್ವಿ. ಇದಂತೂ ತುಂಬಾ ಬಿಸಿಲಿತ್ತು. ಪ್ರದೀಪ್ ತುಂಬ ನಿದ್ದೆ ಬರ್ತಿತ್ತು. ಪ್ರದೀಪ್ ಮತ್ತು ನಮ್ಮಮ್ಮ ನೋಡಲಿಲ್ಲ ಅಂತೇಳಿ ನಮ್ಮಮ್ಮ ಇಲ್ಲಿ ಬರಲಿಲ್ಲ. ಆದರೆ ಒಂದೊಂದು ಕಡೆಗೂ ಎಲ್ಲರಿಗೂ ಕೂಡ ನಾವು ಟಿಕೆಟ್ ತೊಗೊಬೇಕು. ಟಿಕೆಟ್ ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸುತ್ತೆ. ಒಂದೊಂದು ಕಡೆ 40 ಇರುತ್ತೆ, ಒಂದು ಕಡೆ 20 ಇರುತ್ತೆ, ಒಂದೊಂದು ಕಡೆ 50 ಎಬೋ ಇರುತ್ತೆ, ಒಂದೊಂದು ಕಡೆ 100 ಎಲ್ಲ ಇತ್ತು. ಸೊ ಕೆಲವೊಂದು ಕಡೆ ಓಕೆ ತೊಗೊಬೋದು, ಇನ್ನೊಂದು ಕೆಲವೊಂದು ಕಡೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಅಪ್ಪ ನಾವು ಇಲ್ಲಿ ಹೋಗ್ಬೇಕಂದ್ರೆ ಪ್ರದೀಪ್ ಮತ್ತು ನನ್ನ ತಮ್ಮ ಎಲ್ಲ ಹೇಳ್ತಾಯಿದ್ರು, ಬಿಸಿಲಿದೆ, ಈ ಬಿಸಿಲಲ್ಲಿ ನಾವು ಅಲ್ಲಿ ಹೋದರೆ ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ಬಂದಿದ್ದೀವಲ್ಲ, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು, ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಎಷ್ಟು ಗಾಳಿ ಬೀಸ್ತಿತ್ತು ಅಲ್ಲಿ ಅಂದರೆ ಸಖತ್ತು ಗಾಳಿ ಬೀಸ್ತಾಯಿತ್ತು. ಕಿವಿಯಲ್ಲಿ ತುಂಬಾ ಗಾಳಿ ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಬಟ್ ನವಂಬರೆಲ್ಲ ಬಂದರೆ ಮೋಡ ಎಲ್ಲ ಮೂವ್ ಆಗೋದೆಲ್ಲ ಕಾಣತ್ತಂತೆ. ಸೊ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ಬಟ್ ಆದರೂ ಊಟಿ ವೆದರ್ ತುಂಬಾ ಚೆನ್ನಾಗಿತ್ತು. ಸಮ್ಮರಲ್ಲೇ ಇಷ್ಟು ಚೆನ್ನಾಗಿರುತ್ತೆ, ಇನ್ನು ಸೀಸನಲ್ಲಿ ಹೋದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನಮಗೆಲ್ಲ. ಹಾಗೆ ನಿಮಗೂ ಕೇಳಿಸ್ತಿರ್ಬೋದು ಗಾಳಿದು ಸೌಂಡ್ ಇಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ ಹೇಳಿಬಿಟ್ಟು. ಹೆಂಗಿದೆ ಅಂದರೆ ನಾನು ಅಂದ್ಕೊಂಡೆ ಫುಲ್ಲು ಮಳೆಯೆಲ್ಲ ಇತ್ತು, ಅಲ್ಲೆಲ್ಲ ಗ್ರೀನರಿ ಇತ್ತು ಅಂತ ಹೇಳಿದರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಿರೋ ಸೀಸನ್ ಅದು. ನಾವು ಅಷ್ಟೇ ಇಲ್ಲೆಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಇಲ್ಲೆಲ್ಲ ರೀಲ್ಸ್ ಮಾಡಬೇಕಂತೇಳಿ ಪ್ಲ್ಯಾನ್ ಇತ್ತು. ಬಟ್ ಅದು ಯಾವುದು ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಪ್ಲ್ಯಾನ್ ಹಾಗೆ ಉಳ್ಕೊಂತು, ನಾವು ಮಾಡೋಕ್ಕೆ ಆಗಲಿಲ್ಲ. ಬಟ್ ಕೆಲವೊಂದೆಲ್ಲ ಸಖತ್ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಮಕ್ಕಳು ಆ ಬಬಲ್ಸ್ ಎಲ್ಲ ನೋಡಿದ ತಕ್ಷಣ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ರು, ನಮ್ಗೆ ಬಬಲ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಒಂಥರ ಎಂಜಾಯ್ ಮಾಡ್ತಿದ್ದಾರೆ, ನಾವು ಕೂಡ ಒಂಥರ ಎಂಜಾಯ್ ಮಾಡ್ತಿದ್ವಿ. ಫುಲ್ ಗಾಳಿ ಬೀಸ್ತಿದೆ, ನೋಡ್ತಾ ಇರ್ಬೋದು. ಆದರೆ ಈ ಕಡೆ ಎಲ್ಲ ಈ ಥರ ಪ್ಲೇಸಸ್ ಎಲ್ಲ ಹೋದಾಗ ಮಕ್ಳದ್ದು ಏನೇನು ಟಾಯ್ಸು ಈ ಥರ ಬರುತ್ತೆ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಬಟ್ ಅವ್ರ ಮಕ್ಳಿಗೆ ಗೊತ್ತಾಗಲಿ ಅಂತಲೇ ಮಕ್ಕಳು ಬರೋ ಜಾಗದಲ್ಲೇ ಅವ್ರು ಓಡಾಡೋ ಪ್ಲೇಸಲ್ಲೇ ಇಟ್ಕೊಂಡು ಕೂತಿರ್ತಾರೆ. ಸೊ ನೋಡ್ತಾ ಇರ್ಬೋದು, ನಾವು ಕೂಡ ಸಖತ್ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಮೂವ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಲಿಲ್ಲ ಏನು ಊಟಿ ಅಂದ್ರೇ ವೆದರ್, ಹಾಗೆ ಆ ಕ್ಲೈಮೇಟ್ನ ಎಂಜಾಯ್ ಮಾಡೋವಂಥದ್ದು. ಸೊ ನಾವು ಆಲ್ಮೋಸ್ಟ್ ನವಂಬರ್ ಅಕ್ಟೋಬರಲ್ಲಿ ಹೋಗಿದ್ರೆ ಇನ್ನೂ ಬೇರೆ ಥರ ಎಲ್ಲ ಎಂಜಾಯ್ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಬಟ್ ನಂಗೆ ಗೊತ್ತಿಲ್ಲ ಊಟಿನಲ್ಲಿ ಇಷ್ಟು ಬಿಸಿಲಲ್ಲೂ ಕೂಡ ಮಳೆ ಬರುತ್ತೆ ಅಂತ. ಆ ಮಳೆನೂ ಕೂಡ ಬಂತು, ಅದನ್ನು ಕೂಡ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಯಾವಾಗಲೂ ಹಾಗೆ ಅಂತೆ, ಮಳೆನೂ ಬರುತ್ತಾ ಇರ್ತದಂತೆ. ಮಳೆ ಸ್ಟಾಪ್ ಆಗಿದೆ, ಸಡನ್ನಾಗಿ ಬಿಸಿಲು ಬರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇದು ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಸೊ ಇಲ್ಲೂ ಅಷ್ಟೇ ನಮ್ಗೆ ಯಾವ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಏನು ಅಂತ ಐಡಿಯಾ ಇಲ್ಲ. ಸೊ ಎಲ್ಲಿ ಸಿಗುತ್ತೆ ಅಂದರೆ ಅಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಊಟಕ್ಕೆ ಹೋಗಿದ್ದು ಮಧ್ಯಾಹ್ನ ಊಟಕ್ಕೆ 4 o'clock ಅಂತ ಅನಿಸುತ್ತೆ. ಆಲ್ಮೋಸ್ಟ್ 3:30, 4 o'clock ಆಗಿತ್ತು. ನಮಗೆ ಖುಷಿಯಾಗಿದ್ದೇನಂತ ಹೇಳಿದ್ರೆ ಊಟಿನಲ್ಲಿ ಎಲ್ಲ ನೋಡಿದ್ರು ಒಳ್ಳೊಳ್ಳೆ ಮರಗಳು, ಅವು ಡಿಫ್ರೆಂಟ್ ಆಗಿರೋ ಹೂವುಗಳು ಅಂತೂ ಸಖತ್ತಾಗೇ ಇತ್ತು. ಫಸ್ಟ್ ರೂಮ್ ಮಾಡಿಬಿಡೋಣ ಅಂತ ಹೇಳಿ ರೂಮ್ ಹತ್ರ ಹೋದ್ವಿ. ರೂಮ್ ಅಂದರೆ ಹೋಟೆಲಲ್ಲೆಲ್ಲ ಮಾಡಿರಲಿಲ್ಲ, ಅಲ್ಲಿ ಒಂದು ಮನೆ ಥರನೇ ಸಿಗುತ್ತೆ ನಮಗೆ ರೆಂಟಿಗೆ, ನಾವು ಅದನ್ನು ತೊಗೊಂಡಿದ್ವಿ. ನೋಡ್ತಾ ಇರ್ಬೋದು ಹೂವುಗಳು. ಇದು ನಿಜವಾಗ್ಲೂ ಹೂವು ಅಂತಲೇ ಅನಿಸ್ಲಿಲ್ಲ ಫಸ್ಟು ನನಗೆ. ನಮ್ಮ ರಕ್ಷಿತಾ ತಂದುಕೊಟ್ಟಾಗ ಆರ್ಟಿಫಿಷಿಯಲಿಂದ ಏನೋ ಮಾಡಿರೋದು, ಮ್ಯಾನ್ ಮೇಡ್ ಫ್ಲವರ್ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಅದು ರಿಯಲ್ ಫ್ಲವರ್ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಹೋಗ್ಬೇಕಾದ್ರೆ ಗಿಡ ಎಲ್ಲ ಕಿತ್ಕೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಸ್ಟೇ ಮಾಡಿದಂಥ ಮನೆ ಇದು. ಇದು ರೆಂಟೆಲ್ಲ ಆ್ಯಕ್ಚುಲಿ ನಮ್ಮ ಅಂಕಲ್ ಎಲ್ಲ ಡಿಸೈಡ್ ಮಾಡಿ ಕೊಟ್ಟಿದ್ದು. ನಂಗೆ ರೆಂಟೆಲ್ಲ ಮರ್ತೋಯ್ತು. ಯಾಕೆ ಅಂತ ಹೇಳಿದ್ರೆ ಬಂದಿದ ತಕ್ಷಣ ನಾವು ಎಲ್ಲರೂ ಹುಷಾರು ತಪ್ಪಿದ್ವಿ. ಒನ್ ವೀಕ್ ಟೈಮೆಲ್ಲ ತೊಗೊಂಡು ಒಂದು 10 days ಆದಮೇಲೆ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಹಂಗಾಗಿ ರೆಂಟೆಲ್ಲ ನಾನು ಮರ್ತ್ಕೊಂಡೆ. ರೂಮೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲ ಬಡ್ಜೆಟ್ ಫ್ರೆಂಡ್ಲಿನಲ್ಲೇ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. 2 daysಗೆ ನಾವು ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಅಲ್ಲೇ ಮಾಡ್ತಾನೆ ನಮ್ಮ ಪ್ರೀತು ಅಂತ. ಸೊ ನಮ್ಮಮ್ಮ ರೂಮ್ಗೆ ಎಂಟರ್ ಆಗಿದ ತಕ್ಷಣ ಫುಲ್ ಚಳಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು.
ನಾವು ಇಲ್ಲಿ ಫ್ಯಾನು ಮತ್ತು ಎ ಸಿ ಇಲ್ಲದೆ ಇರೋಕ್ಕೆ ಆಗಲ್ಲ ಅನ್ನೋ ಕಂಡೀಷನಲ್ಲಿದ್ದೀವಿ. ಬಟ್ ಊಟಿನಲ್ಲಂತೂ 5 o'clock ಆಗ್ತಿದ್ದಾಗೆ ನೆಲದ ಮೇಲೆ ಕಾಲೇ ಇಡೋಕ್ಕಾಗಲ್ಲ ವಿತೌಟ್ ಸ್ಲಿಪ್ಪರು. ಅಷ್ಟು ಥಂಡಿ, ಅಷ್ಟು ಕೋಲ್ಡ್ ಆಗಿರುತ್ತೆ. ಫುಲ್ ಚಳಿ ನೀರಂತೂ ಟಚ್ಚು ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಬಿಸಿನೀರು ಬೇಕೇ ಬೇಕು ಅನ್ನೋ ಥರ ಇರುತ್ತೆ. ಸೊ ಇದು ನಾವು ತೊಗೊಂಡಿದ್ದಂಥ ಮನೆ 2 ಡೇಸ್ಗೆ ನಾವು ತೊಗೊಂಡಿದ್ದು. ಸೊ ಟಿ ವಿ, 2 ರೂಮು, ವಾಶ್ರೂಮ್, ಹಾಲ್ ಎಲ್ಲ ಇತ್ತು. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗಿದ ತಕ್ಷಣ ನಾವು ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಚಿಕನ್ ಎಲ್ಲ ತೊಗೊಂಡು ಚಿಕನ್ ಫ್ರೈ ಎಲ್ಲ ಮಾಡಿದ್ವಿ. ಊಟಿ ವೆದರ್ಗೆ ಹೋಗಿದ ತಕ್ಷಣ ಕಾಫಿ ಕುಡಿಬೇಕು, ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮಮ್ಮ ಎಲ್ಲ ಕಾಫಿ ಎಲ್ಲ ಮಾಡಿಕೊಂಡ್ರು, ಹುಡುಗರಿಗೆಲ್ಲ ಹಾಲೆಲ್ಲ ಮಾಡಿ ಕುಡಿಸ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಬ್ಲ್ಯಾಂಕೆಟ್ಸ್, ಪಿಲ್ಲೋಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ರೂಮ್ ತುಂಬಾ ಚೆನ್ನಾಗಿತ್ತು. ಊಟಿನಲ್ಲಿ ಹೋದಾಗ ನಾವು 1 ಇಲ್ಲ 2 ಕಡೆ ವಿಚಾರಿಸಿದ್ರೆ ನಮಗೆ ನಮ್ಮ ಬಜೆಟ್ ಫ್ರೆಂಡ್ಲಿನಲ್ಲಿ ನಮಗೆ ರೂಮ್ ಮನೆ ಎಲ್ಲ ಸಿಗುತ್ತೆ. ಸೊ ನಾವು ತುಂಬ ಯಾವುದು ವಿಚಾರಿಸೋಕ್ಕೆ ಹೋಗಿಲ್ಲ, ನೋಡಿದ್ದು ಇದನ್ನೇ ಬುಕ್ ಮಾಡ್ಕೊಂಡಿದ್ದು ಇದನ್ನೇ. ಸೊ ಬೇರೆ ಯಾರು ಊಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ 1 ಇಲ್ಲ 2 ಕಡೆ ನೀವು ಹೋಗಿ ನೋಡಿ ಡಿಸೈಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ರೇಟ್ ಜಾಸ್ತಿ ಹೇಳ್ತಾರೆ. ಸೊ ಮಾತಾಡಿದ್ರೆ ಅವ್ರು ಕಡಿಮೆಗೆಲ್ಲ ಹಾಕ್ಕೊಡ್ತಾರೆ. ಹಾಗಾಗಿ ಇದನ್ನು ಬುಕ್ ಮಾಡಿ ಪೇ ಆದಮೇಲೆ ನನ್ನ ತಮ್ಮ ಪ್ರೀತು ಬಂದು ಹೇಳ್ದ, ಇನ್ನೂ ರೂಮ್ ಕಡಿಮೆಗೆ ಸಿಕ್ತಿತ್ತು, ಬೇರೆ ಕಡೆ ನೋಡ್ಕೊಂಬಂದೆ ಅಂತ. ನಮ್ಮ ಆಂಟಿ ನನ್ನ ಮಗನ ಕೈಲಿ ಸಾಂಗ್ ಹೇಳೋಕ್ಕೆ ಟ್ರೈ ಮಾಡಿಸ್ತಿದ್ದಾರೆ. ಬನ್ನಿ ಹೇಗೆ ಸಾಂಗ್ ಹೇಳ್ತಾನೆ ಅಂತ ಕೇಳಿ. ನೀನು ಮುಂಜಾನೆ ಬಿಸಿಲಿನಲ್ಲಿ ನನ್ನ ಮಗ ಫಸ್ಟ್ ಟೈಮ್ ಆ ಸಾಂಗ್ ಅಂತ ಇಷ್ಟಪಟ್ಟು ಕಲ್ತಿರೋ ಸಾಂಗ್ ಇದು, ಮಾಯಾವಿ ಸಾಂಗು. ತುಂಬ ಚೆನ್ನಾಗಿ ಹೇಳ್ತಿದ್ದ, ಬಟ್ ಇವಾಗ ಮರ್ತ್ಕೊಂಡಿದ್ದಾನೆ. ನಮ್ಮ ಆಂಟಿ ಅವ್ನು ಚೆನ್ನಾಗಿ ಹೇಳ್ತಿದ್ನಲ್ಲ ವೀಡಿಯೋ ಮಾಡ್ಸೋಣ ಅಂತೇಳಿ, ಬಟ್ ಅವ್ನು ಮರ್ತ್ಕೊಂಡಿದ್ದಾನೆ. ಅವ್ನು ತಪ್ಪೆಲ್ಲ ಹೇಳ್ತಿದ್ದ, ನಾವೆಲ್ಲ ನಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಟ್ರು ಅವ್ನು ಹೇಳೋಕ್ಕೆ ರೆಡಿ ಇಲ್ಲ. ನೋಡಿ, ಮಾಯಾವಿ ಮಿನುಗು ಆಡಿದ್ರೆ ಮಾತ್ರ ಕೊಡ್ತೀನಿ. ಆಯ್ತು, ಹೇಳಪಡಿ ಈಗ. ಸ್ಟಾರ್ಟ್ ಮಾಡಿ, ಹೇಳಪ್ಪ. ಹೇಳು. 3, 2, 1 ಸ್ಟಾರ್ಟ್. ಹೇಳು. ಸ್ಟಾರ್ಟ್ ಹೇಳು. ಮಾಯಾವಿ ಹೇಳು, ಬೇಗ ಫಾಸ್ಟ್ ಆಗಿ ಪಪ್ಪು. ಚಿಕನ್ ಮಾಡೋಣ. ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಸೊ ದಟ್ ರೀಲ್ಸ್ ಎಲ್ಲ ಮಾಡೋದಕ್ಕಿಂತ, ನಾವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಮಗೆ ಕೊಟ್ಟಂಥ ಖುಷಿ ಅಂತ ಹೇಳಿದ್ರೆ, ಇಡೀ ಫ್ಯಾಮಿಲಿ ಎಲ್ಲರೂ ಬಂದು ಡ್ಯಾನ್ಸ್ ಮಾಡಿದ್ದು ನಮ್ಮಮ್ಮನ ಬಿಟ್ಟು. ಅಂದ್ಕೊಂಡೇ ಇರಲಿಲ್ಲ ನಾವೆಲ್ಲ ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದರಲ್ಲೂ ದೊಡ್ಡವ್ರ ಪೇರೆಂಟ್ಸ್, ನಮ್ಮ ಅಂಕಲ್, ಸತೀಶ್ ಅಂಕಲ್, ನಮ್ಮ ಅಪ್ಪಾಜಿ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದೆಲ್ಲನೂ ಕೂಡ ನಾನು ಸಪ್ರೇಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಮೊದಲನೇ ದಿನದ ನಾನಿಲ್ಲಿ ಆದಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವೆಯ್ಟ್ ಮಾಡ್ತೀರಿ ನಾವು ಫುಲ್ ಫ್ಯಾಮಿಲಿ ಊಟಿ ಟ್ರಿಪ್ನ ಹೇಗೆಲ್ಲ ಮಸ್ತಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ.